ಇಂದು ನಾವು ಮೇರಾ ಬಚ್ಪನ್ ಪಾಠದ ಪರೀಕ್ಷಾ ದೃಷ್ಟಿಯಿಂದ ಅತಿ ಮುಖ್ಯವಾದ ಪ್ರಶ್ನೆಗಳನ್ನ ಚರ್ಚಿಸೋಣ. ಒಟ್ಟು 5 ಅಂಕಗಳ ವೇಟೇಜ್ ಹೊಂದಿರುವ ಪಾಠವಿದು. ಒಂದು ಅನುರೂಪತೆಯ ಪ್ರಶ್ನೆ, ಒಂದು ವಾಕ್ಯದ ಒಂದು ಪ್ರಶ್ನೆ ಹಾಗೂ 3-4 ವಾಕ್ಯಗಳ ಉತ್ತರ ಬಯಸುವ 3 ಅಂಕದ ಪ್ರಶ್ನೆ. ಮೊದಲು ಅನುರೂಪತೆಯ ಪ್ರಶ್ನೆಗಳ ಬಗ್ಗೆ ತಿಳಿಯೋಣ. ಮೊದಲ ಪ್ರಶ್ನೆ, ಕಲಾಂಜಿ ಕಿ ಮಾತಾ ಆಶಿಯಮ್ಮ, ಕಲಾಂಜಿ ಕೆ ಪಿತಾ ಜೈನುಲಾಬ್ದೀನ್. ಕಲಾಂಜಿಯವರ ತಾಯಿ ಆಶಿಯಮ್ಮ ಆದ್ರೆ ಕಲಾಂಜಿಯವರ ತಂದೆ ಯಾರು ಅಂತ ಜೈನುಲಾಬ್ದೀನ್ ಅಂತ ಬರೀಬೇಕು. ಗಿಲ್ಲು ರೇಖಾಚಿತ್ರ ಮೇರಾ ಬಚ್ಪನ್ ಆತ್ಮಕಥಾ. ಗಿಲ್ಲು ರೇಖಾಚಿತ್ರ ವಿಧದ ಒಂದು ಪಾಠವಾದರೆ ಮೇರಾ ಬಚ್ಪನ್ ಯಾವ ವಿಧದ ರಚನೆ ಅಂತ ಕೇಳಿದರೆ ಆತ್ಮಕಥಾ ಅಂತ ಬರೀಬೇಕು. ಬಿಚೇಂದ್ರಿ ಪಾಲ್ ಹಂಸದೇಯಿ ನೇಗಿ ಅಬ್ದುಲ್ ಕಲಾಂ ಆಶಿಯಮ್ಮ. ಬಿಚೇಂದ್ರಿ ಪಾಲ್ ಅವರ ತಾಯಿ ಹಂಸದೇಯಿ ನೇಗಿ ಆದ್ರೆ ಅಬ್ದುಲ್ ಕಲಾಂಜಿಯವರ ತಾಯಿ ಯಾರು? ಆಶಿಯಮ್ಮ. ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತ, ಅಬ್ದುಲ್ ಕಲಾಂ ಜನ್ವಾದಿ ರಾಷ್ಟ್ರಪತಿ. ಜಲಾಲುದ್ದೀನ್ ಜೀಜಾ ಶಂಸುದ್ದೀನ್ ಚಚೇರೆ ಭಾಯಿ. ಜಲಾಲುದ್ದೀನ್ ಅವರ ಭಾವ ಆಗಿದ್ರು, ಮತ್ತೆ ಅಂತರಂಗ ಗೆಳೆಯ ಆಗಿದ್ರು, ಆತ್ಮೀಯ ಮಿತ್ರರಾಗಿದ್ರು. ಶಂಸುದ್ದೀನ್ ಯಾರು ಹಾಗಾದ್ರೆ? ಅವರು ಚಚೇರೆ ಭಾಯಿ ಅಂದ್ರೆ ಅವರ ಚಿಕ್ಕ ದೊಡ್ಡಪ್ಪರ ಮಗ ಅಂತಾರಲ್ಲ, ಕಜಿನ್. ಸ್ಥಾನೀಯ ಠೇಕೆದಾರ್ ಅಹಮದ್ ಜಲಾಲುದ್ದೀನ್, ಅಖಬಾರೋಂ ಕೆ ವಿತರಕ್ ಶಂಸುದ್ದೀನ್. ಸ್ಥಳೀಯ ಗುತ್ತಿಗೆದಾರರು, ಕಾಂಟ್ರಾಕ್ಟರ್ ಅಹಮದ್ ಜಲಾಲುದ್ದೀನ್ ಆದ್ರೆ ಪತ್ರಿಕೆಗಳ ವಿತರಕರು ಯಾರಾಗಿದ್ರು ಅನ್ನೋದು ಪ್ರಶ್ನೆ. ಶಂಸುದ್ದೀನ್ ಅದಕ್ಕೆ ಉತ್ತರ. ಟ್ರೇನ್ ಭೂಯಾತ್ರ, ನೌಕಾ ಜಲಯಾತ್ರ. ಟ್ರೇನು ಭೂಮಿ ಮೇಲೆ ನಡೆದ್ರೆ, ನೌಕೆ ನೀರಿನಲ್ಲಿ ಸಾಗುತ್ತೆ, ಯಾತ್ರೆ ಮಾಡುತ್ತೆ, ಜಲಯಾತ್ರ ಅಂತ ಬರೀಬೇಕು. ಹಿಂದೂ ಮಂದಿರ್, ಇಸ್ಲಾಂ ಮಸ್ಜಿದ್. ಅಬ್ದುಲ್ ಕಲಾಂ ರಾಮಾನಂದ ಶಾಸ್ತ್ರಿ, ಜೈನುಲಾಬ್ದೀನ್ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ. ಅಬ್ದುಲ್ ಕಲಾಂ ಅವರ ಆತ್ಮೀಯ ಗೆಳೆಯರು ಯಾರು? ರಾಮಾನಂದ ಶಾಸ್ತ್ರಿ ಆದ್ರೆ ಜೈನುಲಾಬ್ದೀನ್ ಅವರ ಗೆಳೆಯ ಯಾರಾಗಿದ್ರು? ರಾಮಾನಂದ ಶಾಸ್ತ್ರಿ ಅವರ ತಂದೆ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅವರು ಆಗಿದ್ರು. ಇವಿಷ್ಟು ನಿಮ್ಮ ಅನುರೂಪತೆಯ ಪ್ರಶ್ನೆಗಳು. ಈಗ ಒಂದು ವಾಕ್ಯದಲ್ಲಿ ಉತ್ತರಿಸಬಹುದಾದಂತಹ ಪ್ರಶ್ನೆಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆ, ಅಬ್ದುಲ್ ಕಲಾಂಜಿ ಕಾ ಜನ್ಮ ಕಹಾ ಹುವಾ. ಅಬ್ದುಲ್ ಕಲಾಂಜಿ ಅವರ ಹುಟ್ಟೂರು ಯಾವುದು? ಅಬ್ದುಲ್ ಕಲಾಂಜಿ ಕಾ ಜನ್ಮ ರಾಮೇಶ್ವರಂ ಮೇ ಹುವಾ. ಅವರ ಹುಟ್ಟೂರು ರಾಮೇಶ್ವರಂ, ಮದ್ರಾಸ್ ರಾಜ್ಯಕ್ಕೆ, ಅಬ್ ತಮಿಳುನಾಡುಕ್ಕೆ ರಾಮೇಶ್ವರಂ ಅಂತ ಬರೀಬಹುದು. ಅಬ್ದುಲ್ ಕಲಾಂಜಿ ಬಚ್ಪನ್ ಮೇ ಕಿಸ್ ಘರ್ ಮೇ ರಹತೆ ಥೇ. ಅಬ್ದುಲ್ ಕಲಾಂಜಿ ಅವರು ಬಾಲ್ಯ ಎಂಥ ಮನೆಯಲ್ಲಿ ಕಳೆದ್ರು? ಅವರು ಬಾಲ್ಯದಲ್ಲಿ ಎಲ್ಲಿದ್ರು, ಎಂಥ ಮನೆಯಲ್ಲಿ ಇದ್ರು? ಅಬ್ದುಲ್ ಕಲಾಂಜಿ ಬಚ್ಪನ್ ಮೇ ಪುಷ್ಟೇನಿ ಘರ್ ಮೇ ರಹತೆ ಥೇ. ಅಬ್ದುಲ್ ಕಲಾಂ ಅವರು ತಮ್ಮ ಬಾಲ್ಯದಲ್ಲಿ ಅವರ ಪೂರ್ವಜರಿದ್ದಂತಹ ಮನೆಯಲ್ಲಿ ಇದ್ರು. ಅಬ್ದುಲ್ ಕಲಾಂ ಜಿ ಕೆ ಬಚ್ಪನ್ ಮೇ ದುರ್ಲಭ ವಸ್ತು ಕ್ಯಾ ಥಿ. ಅಬ್ದುಲ್ ಕಲಾಂ ಅವರ ಬಾಲ್ಯದಲ್ಲಿ ದುರ್ಲಭ ವಸ್ತು ಯಾವುದು? ಪಾಠದ ಪ್ರಕಾರ ಅಬ್ದುಲ್ ಕಲಾಂ ಜಿ ಅವರ ಬಾಲ್ಯದ ದುರ್ಲಭ ವಸ್ತು ಪುಸ್ತಕಗಳಾಗಿದ್ವು. ಅಬ್ದುಲ್ ಕಲಾಂ ಜಿ ಕೆ ಬಚ್ಪನ್ ಮೇ ದುರ್ಲಭ ವಸ್ತು ಕಿತಾಬೆ ಥಿ. ಜೈನುಲಾಬ್ದೀನ್ ನೇ ಕೌನ್ ಸಾ ಕಾಮ್ ಶುರು ಕಿಯಾ. ಜೈನುಲಾಬ್ದೀನ್ ಅವರು ಒಂದು ಹೊಸ ಕೆಲಸವನ್ನ ಶುರು ಮಾಡ್ತಾರೆ, ಆ ತೋಟದ ಕೆಲಸದ ಹೊರತಾಗಿ. ಅದು ಯಾವುದು? ಜೈನುಲಾಬ್ದೀನ್ ನೇ ಲಕ್ಡಿ ಕೆ ನಾವೆ ಬನಾನೆ ಕಾ ಕಾಮ್ ಶುರು ಕಿಯಾ. ಜೈನುಲಾಬ್ದೀನ್ ಅವರು ಅದೇ ಜಲಾಲುದ್ದೀನ್ ಅವರ ಜೊತೆ ಸೇರಿ ಹಲಗೆಗಳಿಂದ ನೌಕೆಗಳನ್ನ ತಯಾರಿಸ್ತಕ್ಕಂಥ ಕೆಲಸವನ್ನ ಶುರು ಮಾಡ್ತಾರೆ. ಅಬ್ದುಲ್ ಕಲಾಂ ಜಿ ಕೆ ಚಚೇರೆ ಭಾಯಿ ಕೌನ್ ಥೇ. ಅಬ್ದುಲ್ ಕಲಾಂ ಜಿ ಅವರ, ಈಗ ಇದಕ್ಕಿಂತ ಮುಂಚೆ ಮಾತಾಡಿದ ಹಾಗೆ, ಅವರ ಕಜಿನ್ ಯಾರು? ಅವರ ದಾಯಾದಿ ಅಂತ ಹೇಳ್ಬಹುದು. ಅಬ್ದುಲ್ ಕಲಾಂ ಜಿ ಕೆ ಚಚೇರೆ ಭಾಯಿ ಶಂಸುದ್ದೀನ್ ಥೇ. ಅವರ ದಾಯಾದಿ ಶಂಸುದ್ದೀನ್, ಅದೇ ಪತ್ರಿಕಾ ವಿತರಕರಾಗಿದ್ರಲ್ಲ ಅವರು. ಅಬ್ದುಲ್ ಕಲಾಂ ಜಿ ಕೆ ಅಂತರಂಗ ಮಿತ್ರ ಕೌನ್ ಥೇ. ಅಬ್ದುಲ್ ಕಲಾಂ ಜಿ ಕೆ ಅಂತರಂಗ ಮಿತ್ರ ಅಹಮದ್ ಜಲಾಲುದ್ದೀನ್ ಥೇ. ಅವರ ಆತ್ಮೀಯ ಮಿತ್ರರು ಬಹಳ ಜನ ಇದ್ರು, ಅಂತರಂಗ ಮಿತ್ರ ಅಂತ ಅವರು ಅಹಮದ್ ಜಲಾಲುದ್ದೀನ್ ಅವರನ್ನ ಕರಿತಾ ಇದ್ರು. ಅದನ್ನ ನಾವಿಲ್ಲಿ ಬರೀಬೇಕು. ಜಲಾಲುದ್ದೀನ್ ಅಬ್ದುಲ್ ಕಲಾಂ ಅವರ ಭಾವ ಸಹ ಹೌದು. ಜಲಾಲುದ್ದೀನ್ ಅಬ್ದುಲ್ ಕಲಾಂ ಜಿ ಕೋ ಕಿಸ್ ನಾಮ್ ಸೆ ಪುಕಾರ್ತೆ ಥೇ. ಜಲಾಲುದ್ದೀನ್ ಅವರು ಅಬ್ದುಲ್ ಕಲಾಂ ಅವರನ್ನ ಒಂದು ಹೆಸರಿಂದ ಕೂಗ್ತಾ ಇದ್ರು, ಕರಿತಾ ಇದ್ರು. ಯಾವ ಹೆಸರಿಟ್ಟು ಕರಿತಾ ಇದ್ರು ಅದನ್ನ ಹೇಳಬೇಕು. ಜಲಾಲುದ್ದೀನ್ ಅಬ್ದುಲ್ ಕಲಾಂ ಜಿ ಕೋ ಆಜಾದ್ ಕಹಕರ್ ಪುಕಾರ್ತೆ ಥೇ. ಜಲಾಲುದ್ದೀನ್ ಅವರು ಅಬ್ದುಲ್ ಕಲಾಂ ಅವ್ರನ್ನ ಆಜಾದ್ ಅಂತ ಕರಿತಾ ಇದ್ರು. ಬಹುಶಃ ಆಗಿನ ಕಾಲದಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತಹ ನಾಯಕರಾದ್ರಿಂದ ಅದೇ ಹೆಸರು ಇವರು ಕೂಡ ಅಬ್ದುಲ್ ಕಲಾಮೇ ಆದ್ರಿಂದ ಆಜಾದ್ ಅನ್ನೋ ಹೆಸರಿಂದ ಕರಿತಾ ಇದ್ರು. ಆಜಾದ್ ಅಂದ್ರೆ ಸ್ವತಂತ್ರ ಅನ್ನೋ ಅರ್ಥ ಬರುತ್ತೆ. ಆಜಾದಿ ಅಂದ್ರೆ ಸ್ವಾತಂತ್ರ್ಯ. 8ನೇ ಪ್ರಶ್ನೆಯನ್ನು ನೋಡೋದಾದ್ರೆ,
ರಾಮೇಶ್ವರಂ ಮೇ ಸ್ಥಿತ್ ಪ್ರಸಿದ್ಧ ಮಂದಿರ ಕೌನ್ ಸಾ ಹೈ? ರಾಮೇಶ್ವರಂ ಅಲ್ಲಿ ಇರ್ತಕ್ಕಂತಹ ತುಂಬಾ ಸುಪ್ರಸಿದ್ಧವಾದಂತಹ ದೇವಾಲಯ ಯಾವುದು, ದೇವಸ್ಥಾನ, ಮಂದಿರ ಯಾವುದು? ರಾಮೇಶ್ವರಂ ಮೇ ಪ್ರಸಿದ್ಧ ಶಿವ ಮಂದಿರ ಹೈ. ನಮಗೆಲ್ಲ ಗೊತ್ತಿರೋ ಹಾಗೆ ರಾಮೇಶ್ವರಂ ಅಲ್ಲಿ ಪ್ರಸಿದ್ಧವಾದಂತಹ ಶಿವನ ಮಂದಿರ ಇದೆ. 9ನೇ ಪ್ರಶ್ನೆ, ಅಹಮದ್ ಜಲಾಲುದ್ದೀನ್ ಕಿ ಶಾದಿ ಕಿಸ್ಸೆ ಹುಯಿ ಥಿ? ಅಹಮದ್ ಜಲಾಲುದ್ದೀನ್ ಕಿ ಶಾದಿ ಅಬ್ದುಲ್ ಕಲಾಂ ಜಿ ಕಿ ಬಡಿ ಬಹನ್ ಜೋಹರಾ ಕೆ ಸಾಥ್ ಹುಯಿ ಥಿ. ಅಹಮದ್ ಜಲಾಲುದ್ದೀನ್ ಅವರ ಮದುವೆ ಅಬ್ದುಲ್ ಕಲಾಂ ಜಿ ಅವರ ಅಕ್ಕ ಜೋಹರಾ ಇವರೊಂದಿಗೆ ಆಗಿತ್ತು. ಮುಖ್ಯವಾಗಿ 3 ಅಂಕಗಳಿಗೆ ಕೇಳಬಹುದಾದಂತಹ ಪ್ರಶ್ನೆಗಳನ್ನ ನಾವು ಇಲ್ಲಿ ಮುಂದೆ ಚರ್ಚೆ ಮಾಡೋಣ. ಅಬ್ದುಲ್ ಕಲಾಂ ಜಿ ಕಾ ಬಚಪನ್ ಬಹುತ್ ಹಿ ನಿಶ್ಚಿಂತತಾ और सादगी में बीतने के कारण लिखिए. ಇದು ಸ್ವಲ್ಪ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ. ಅಬ್ದುಲ್ ಕಲಾಂ ಜಿ ಕಾ ಬಚಪನ್ ಬಹುತ್ ಹಿ ನಿಶ್ಚಿಂತತಾ और सादगी में बीता. ಅಬ್ದುಲ್ ಕಲಾಂ ಅವರ ಬಾಲ್ಯ ಸಾಕಷ್ಟು ನಿಶ್ಚಿಂತೆ ಹಾಗೂ ಸರಳತೆಯಿಂದ ಕಳೆಯಿತು. ಉನ್ಕೆ ಪಿತಾ ಜೈನುಲ್ ಆಬ್ದೀನ್ ಏಕ ಆಡಂಬರಹೀನ ವ್ಯಕ್ತಿ ಥೆ. ಅವರ ತಂದೆಯವರಾದಂತಹ ಜೈನುಲ್ ಆಬ್ದೀನ್ ಅವರು ತುಂಬಾ ಆಡಂಬರಹೀನ ಸರಳ ವ್ಯಕ್ತಿಯಾಗಿದ್ರು ಅವರು. फिर भी उनके घर में सभी जरूरी चीजें समुचित मात्रा में उपलब्ध थी. ಆಡಂಬರಹೀನ ವ್ಯಕ್ತಿ ಅಂದ್ರೆ ಏನೇನು ಇಲ್ದಂಗೆ ಜಿಪುಣತನದಿಂದ ಇರಲಿಲ್ಲ. ಎಷ್ಟು ವಸ್ತುಗಳು ಅವಶ್ಯಕತೆ ಇರುತ್ತೋ ಮಕ್ಕಳಿಗೆ ಮತ್ತು ಮನೆಗೆ ಅವೆಲ್ಲವೂ ಕೂಡ ಅವರು ಒದಗಿಸ್ತಾ ಇದ್ರು. ಆದ್ರೆ ಅನಾವಶ್ಯಕ ವಸ್ತುಗಳನ್ನ ದೂರ ಇಡ್ತಾ ಇದ್ರು. ಹಾಗಾಗಿ ಅಬ್ದುಲ್ ಕಲಾಂ ಅವರ ಬಾಲ್ಯ ಸಾಕಷ್ಟು ನಿಶ್ಚಿಂತೆ ಹಾಗೂ ಸರಳತೆಯಿಂದ ಕಳೆಯಿತು. 2ನೇ ಪ್ರಶ್ನೆ, ಆಶಿಯಮ್ಮಾಜಿ ಅಬ್ದುಲ್ ಕಲಾಂ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತಿ ಥಿ? ಆಶಿಯಮ್ಮ ಅವರು ತನ್ನ ಮಗನಾದಂತಹ ಅಬ್ದುಲ್ ಕಲಾಂ ಅವರಿಗೆ ಊಟವನ್ನ ಹೇಗೆ ಬಡಿಸ್ತಾ ಇದ್ರು, ಅದರಲ್ಲಿ ಯಾವ್ಯಾವ ಖಾದ್ಯಗಳು ಇರ್ತಾ ಇದ್ವು? ಆಶಿಯಮ್ಮಾಜಿ ಅಬ್ದುಲ್ ಕಲಾಂ ಕೋ ಖಾನೆ ಮೇ केले के पत्ते पर चावल एवं सुगंधित स्वादिष्ट सांबार देती थी. साथ में घर का बना अचार रहता था. नारियल की ताजी चटनी भी होती थी. ಆಶಿಯಮ್ಮ ಅವರು ಅಬ್ದುಲ್ ಕಲಾಂ ಅವರಿಗೆ ಬಾಳೆ ಎಲೆ ಮೇಲೆ ಬಿಸಿ ಬಿಸಿ ಅನ್ನವನ್ನು ಬಡಿಸ್ತಾ ಇದ್ರು. ಅಷ್ಟೇ ಸುಗಂಧಿತ ಸ್ವಾದಿಷ್ಟವಾದಂತಹ ಸಾಂಬಾರ್ ಹಾಕ್ತಾ ಇದ್ರು. ಜೊತೆಯಲ್ಲಿ ಮನೆಯಲ್ಲೇ ತಯಾರಾದಂತಹ ಉಪ್ಪಿನಕಾಯಿಯನ್ನ, ಆಚಾರ ಅಂದ್ರೆ ಉಪ್ಪಿನಕಾಯಿಯನ್ನ ಕೂಡ ಜೊತೆಗೆ ಕೊಡ್ತಾ ಇದ್ರು. ಹಾಗೇನೆ ನಾರಿಯಲ್ ಕಿ ತಾಜಿ ಚಟ್ನಿ ಬಿ ಹೋತಿಥಿ ಅಂದ್ರೆ ನಾರಿಯಲ್ ಅಂದ್ರೆ ತೆಂಗಿನಕಾಯಿ ಕಾಯಿಯ ಚಟ್ನಿ ಕೂಡ, ಕೊಬ್ಬರಿ ಚಟ್ನಿ ಕೂಡ ಇರ್ತಾ ಇತ್ತು ಜೊತೆಗೆ. 3ನೇ ಪ್ರಶ್ನೆ, ಜೈನುಲ್ ಆಬ್ದೀನ್ ನಮಾಜ್ ಕೆ ಬಾರೆ ಮೇ ಕ್ಯಾ ಕಹತೆ ಹೈ? ಜೈನುಲ್ ಆಬ್ದೀನ್ ಅವರು ನಮಾಜಿನ ಬಗ್ಗೆ ಕಲಾಂ ಅವ್ರ ಹತ್ರ ಹೀಗೆ ಹೇಳಿದ್ರು. जैनुल आब्दीन नमाज के बारे में कहते हैं कि जब हम नमाज पढ़ते हैं तब हम अपने शरीर से ब्रह्मांड का एक हिस्सा बन जाते हैं, जिसमें धन, आयु, जाति तथा धर्म का कोई भेदभाव नहीं रहता है. ಪ್ರಕೃತಿನೇ ಬೇರೆ, ನಾನೇ ಬೇರೆ, ಈ ವಿಶ್ವಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇರ್ತೀವಿ. ನಾವೇ ಕೇಂದ್ರ ಬಿಂದುಗಳಾಗಿ ಯೋಚನೆ ಮಾಡ್ತೀವಿ. ಈ ಒಂದು ಪ್ರಕ್ರಿಯೆಯಿಂದ ಅಂದ್ರೆ ಯಾರು ಧ್ಯಾನ, ನಮಾಜು, ಯೋಗ ಇದರಲ್ಲಿ ಅವರವರ ಧರ್ಮಕ್ಕೆ ಅನುಗುಣವಾದಂತಹ ಒಂದು ಈ ಪ್ರಾಕ್ಟೀಸ್ನ ಮಾಡ್ತಾರೋ ಅವರು ಪ್ರಕೃತಿಯ ಒಂದು ಅಂಗ ಆಗ್ತಾರೆ. ನಾವು ಪ್ರಕೃತಿಯ ಒಂದು ಭಾಗ ಆದಾಗ ಎಲ್ಲವೂ ಈ ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರತಿ ವಸ್ತುವಿನ ಜೊತೆಗೂ ಕೂಡ ನಮ್ಮ ಸತ್ಸಂಬಂಧ, ಒಳ್ಳೆ ಸಂಬಂಧ ಬೆಳೆಯುತ್ತೆ. ಆಗ ಹಣ ಆಗಿರಬಹುದು ಅಥವಾ ನಮ್ಮ ವಯಸ್ಸಾಗಿರಬಹುದು, ನಮ್ಮ ಜಾತಿ, ಮತ, ಪಂಥ, ಧರ್ಮ ಈ ರೀತಿಯ ಯಾವ ಭೇದ ಭಾವನು ಕೂಡ ಅಲ್ಲಿ ಉಳಿಯಲ್ಲ. ಹಿರಿಯರು ಧ್ಯಾನ ಮಾಡ್ರಿ, ಯೋಗ ಮಾಡ್ರಿ, ಪ್ರಾರ್ಥನೆಯನ್ನು ಸಲ್ಲಿಸ್ರಿ ಅಂತ ಹೇಳ್ತಾರೆ. ಅದೇ ಮಾತನ್ನ ಜೈನುಲ್ ಆಬ್ದೀನ್ ಅವರು ತಮ್ಮ ಮಗನಾದಂತಹ ಕಲಾಂ ಅವರಿಗೂ ಕೂಡ ಹೇಳ್ಕೊಟ್ಟಿದ್ರು. 4ನೇ ಪ್ರಶ್ನೆ, ಜೈನುಲ್ ಆಬ್ದೀನ್ ನೆ ಕೌನ್ ಸಾ ಕಾಮ್ ಶುರು ಕಿಯಾ? ಜೈನುಲ್ ಆಬ್ದೀನ್ ಅವರು ಒಂದು ಕೆಲಸವನ್ನು ಶುರು ಮಾಡ್ತಾರೆ. ಯಾವ ಕೆಲಸ ಶುರು ಮಾಡಿದ್ರು? ಇದೇ ಪ್ರಶ್ನೆ 1 ಮಾರ್ಕ್ಸ್ ಕೇಳಿದಾಗ ನಾವೇನಂದ್ವಿ, ಸಿಂಪಲ್ ಆಗಿ ಲಕಡಿ ಕಿ ನಾವ್ ಬನಾನೆ ಕಾ ಕಾಮ್ ಶುರು ಕಿಯಾ ಅಂತ. ಇಲ್ಲಿ 3 ಅಂಕಕ್ಕೆ ಈ ಪ್ರಶ್ನೆಯನ್ನ ಕೇಳಿದ್ರೆ ಹೀಗೆ ಬರೀಬೇಕು. जैनुल आब्दीन ने एक स्थानीय ठेकेदार अहमद जलालुद्दीन के साथ मिलकर समुद्र तट के पास लकड़ी की नौकाएं बनाने का काम शुरू किया. ये नौकाएं तीर्थयात्रियों को रामेश्वरम से धनुषकोडी तक लाने ले जाने के काम आती थीं. जैनुल आब्दीन ಅವರು ಒಬ್ಬ ಸ್ಥಳೀಯ ಗುತ್ತಿಗೆದಾರರಾದಂತಹ ಅಹಮದ್ ಜಲಾಲುದ್ದೀನ್ ಅವರ ಪಾರ್ಟ್ನರ್ಶಿಪ್ ಅಲ್ಲಿ ಅವ್ರ ಜೊತೆ ಸೇರಿ ಸಮುದ್ರದ ದಂಡೆಯಲ್ಲಿ, ಏನು ಬಂಗಾಳ ಕೊಲ್ಲಿ ಏನಿದೆಯೋ ರಾಮೇಶ್ವರಂ ಅಲ್ಲಿ, ಅದರ ದಂಡೆಯಲ್ಲಿ, ಅದರ ದಡದಲ್ಲಿ, ಅದರ ಹತ್ತಿರದಲ್ಲೇ ಈ ಹಲಗೆಗಳನ್ನ ಬಳಸಿ ನೌಕೆಗಳನ್ನು ತಯಾರಿಸ್ತಕ್ಕಂಥ ಕೆಲಸವನ್ನ ಶುರು ಮಾಡ್ತಾರೆ. ಈ ನೌಕೆಗಳ ಮುಖ್ಯ ಕೆಲಸ ಏನಾಗಿತ್ತಪ್ಪ ಅಂದ್ರೆ, ತೀರ್ಥಯಾತ್ರೆಗೆ ಯಾರು ಬರ್ತಾರೋ ರಾಮೇಶ್ವರಂಗೆ ಅವರನ್ನ ರಾಮೇಶ್ವರಂನಿಂದ ಧನುಷ್ಕೋಡಿವರೆಗೂ ಕರ್ಕೊಂಡು ಬರ್ತಕ್ಕಂಥ ಲಾನೆ ಲೇಜಾನೆ ಅಂದ್ರೆ ಅಲ್ಲಿಂದ ಕರ್ಕೊಂಡು ಬಂದು ಕರ್ಕೊಂಡೋಗಿ ಬಿಡ್ತಕ್ಕಂಥ ಒಂದು ಕೆಲಸವನ್ನ ಈ ನೌಕೆಗಳು
ಮಾಡ್ತಾ ಇದ್ವು, ಈ ದೋಣಿಗಳು ಮಾಡ್ತಾ ಇದ್ವು. 5ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಶಂಸುದ್ದೀನ್ ಅಖಬಾರೋಂ ಕಿ ವಿತರಣ್ ಕಾ ಕಾರ್ಯ ಕೈಸೆ ಕರ್ತೆ थे. ಶಂಸುದ್ದೀನ್ ಅವರು ಇವರ ಚಚೇರೆ ಭಾಯಿ ಅಂದ್ರೆ ಇವರ ಕಸಿನ್ ಬ್ರದರ್. ಅವರು ಈ ಪತ್ರಿಕಾ ವಿತರಣೆಯ ಕೆಲಸವನ್ನ ಮಾಡ್ತಾ ಇದ್ರಲ್ಲ, ಅವ್ರು ಹೇಗೆ ಅದನ್ನ ಮಾಡ್ತಾ ಇದ್ರು? शमसुद्दीन अब्दुल कलाम जी के चचेरे भाई थे. वे रामेश्वरम में अखबारों के एकमात्र वितरक थे. अखबार पाम्बन से रामेश्वरम के स्टेशन पर सुबह की ट्रेन से पहुंचते थे. इस अखबार एजेंसी को शमसुद्दीन अकेले ही चलाते थे. अखबार की कुल 1000 प्रतियां बिकती थीं. 1,000 ಪ್ರತಿಗಳನ್ನ ಅವರು ರಾಮೇಶ್ವರಂ ಪತ್ರಿಕೆಗಳನ್ನ ಹಂಚ್ತಾ ಇದ್ರು. ಆ ಕೆಲಸವನ್ನು ಅವರೊಬ್ಬರೇ ಮಾಡ್ತಾ ಇದ್ರು. ರಾಮೇಶ್ವರಂಗೆ ಪಾಂಬನ್ ಅನ್ನೋ ಸ್ಟೇಷನ್ ನಿಂದ ಈ ಪತ್ರಿಕೆಗಳು ಬರ್ತಾ ಇದ್ವು. ಬೆಳಗ್ಗೆ ಆ ರೈಲ್ವೆ ಸ್ಟೇಷನ್ಗೆ ಬಂದು ತಲುಪ್ತಾ ಇದ್ವು. ಅವರು ರಾಮೇಶ್ವರಂನಲ್ಲಿ ಪತ್ರಿಕಾ ವಿತರಕರು ಒಬ್ಬರೇ ಇದ್ರು, ಅವರು ಶಂಸುದ್ದೀನ್ ಅವರು. ಇದು ಮೇರಾ ಬಚ್ಪನ್ ಪಾಠದ ಅತಿ ಮುಖ್ಯ ಪ್ರಶ್ನೆ ಉತ್ತರಗಳ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಬಸಂತ್ ಕಿ ಸಚ್ಚಾಯಿ ಪಾಠದ ಮುಖ್ಯ ಪ್ರಶ್ನೆಗಳನ್ನ ಚರ್ಚಿಸಲು ಪ್ರಯತ್ನಿಸೋಣ. ನಮ್ಮ ಹಿಂದಿ ಕ್ಲಾಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಈ ಪ್ರಯತ್ನ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸಹಪಾಠಿಗಳೊಂದಿಗೆ ಶೇರ್ ಮಾಡಿ. ಧನ್ಯವಾದ.